ಏನು ಮಾಡಿದ್ದೀರಿ ಅಂತ. ಸೊ ಈಗ ನೀವು ಒಂದು ಸ್ಮಾಲ್ ಪ್ಲಾಂಟ್ ಬೆಳಿಬೇಕಂತ ಇದ್ದೀರಿ. ಈ ಟೈಮ್ನಲ್ಲಿ ನೀರು ಕೊಟ್ಟಿದ್ದಾರೆ, ಅದೇ ದೊಡ್ಡ ನಿಮಗೆ. ಈ ಟೈಮ್ನಲ್ಲಿ ನೀರು ಕೊಟ್ಟಿದ್ದು ಮಾತ್ರ, ದಟ್ ಈಸ್ ದ ಗ್ರೇಟೆಸ್ಟ್. ಹ್ಯಾವ್ ಪೇಷನ್ಸ್ ಇನ್ ಇಟ್. ಮೈ ಮದರ್ ಅಂಡ್ ಫಾದರ್ given education to me and my brother. Of course, I have 3 sisters, ಅವರು ಅಷ್ಟು ಎಜುಕೇಟ್ ಮಾಡಲಿ. Why I am telling ನನ್ನ ಸ್ಟೂಡೆಂಟ್ಸ್ಗೆ, ನಿಮ್ಮೆಲ್ಲರಿಗೂ ಒಂದು ಜಸ್ಟ್ ಪೇರೆಂಟ್ಸ್, ಐ ಟೆಲ್ ಯು ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮ ಫೈನಾನ್ಷಿಯಲ್ ಲೈಫ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು, ಮೇಕ್ ಲಾಟ್ ಆಫ್ ಮನಿ, ತುಂಬ ಮನಿ ರೊಕ್ಕ ಮಾಡಿ. ಯಾಕಂದರೆ ದುಡ್ಡು ಇಲ್ಲ ಜನನ ಈ ಜಗತ್ತು ತುಂಬ ಕ್ರೂಯಲ್ ಆಗಿ ನೋಡ್ತದೆ. ದ ವರ್ಲ್ಡ್ ಬಿಹೇವ್ಸ್ ವೆರಿ ಕ್ರೂಯಲ್ ವಿತ್ ದ ಪೀಪಲ್ ಹೂ ಡೋಂಟ್ ಹ್ಯಾವ್ ಮನಿ. ಫಸ್ಟ್ ದಟ್ ಈಸ್ ಯುವರ್ ಮೋಟೋ ಅಂತ ಹೇಳಿ. ಲೇಟರ್ ಆನ್ ದಟ್ ಈಸ್ ಸೆಕೆಂಡ್ರಿ. ಐ ಡೋಂಟ್ ಬಿಲೀವ್, ನಾನು ಈ ಫಿಲಾಸಫಿ ಮೇಲೆ ಯಾವತ್ತೂ ನಂಬಿಕೆ ಇಟ್ಟಿಲ್ಲ. ದುಡ್ಡು ಯಾಕೆ ಬೇಕು, ಒಳ್ಳೆ ಮನಸ್ಸು ಬೇಕು, ಒಳ್ಳೆ ವಿಚಾರ ಬೇಕು, ಒಳ್ಳೆ ಬುದ್ಧಿ ಬೇಕು. ಇಟ್ಸ್ ಆಲ್ ಬುಲ್ಶಿಟ್. ದುಡಿಯೋಕ್ಕಾಗ್ಲಾರ್ದವ್ರು ಮಾತಾಡುವಂಥ ಒಂದು ದೊಡ್ಡ ಆಯುಧ ಅಂತ ನಾನು ತಿಳ್ಕೊತೀನಿ. ಅರ್ನ್ ಮನಿ. ಸ್ಟೂಡೆಂಟ್ಸ್, ಮೇಕ್ ಲಾಟ್ ಆಫ್ ಮನಿ. ಐ ಹ್ಯಾವ್ ಸೀನ್ ಪೀಪಲ್ ಹೂ ಇಲ್ ಟ್ರೀಟೆಡ್ if you are not having money. So that's what. For this you have to be stubborn. ಒಂದೊಂದ್ಸಲ ತುಂಬಾ ಸ್ಟಬನ್ ಆಗಬೇಕಾಗ್ತದೆ. Always keep your mind much stronger than your emotions. You have to keep your mind much stronger. So for this case, I know as a principal ನನಗೆ ನಾಳಿದ ಮತ್ತೆ ಡಿಫರೆಂಟ್ ಪ್ರಾಬ್ಲಮ್. ಸ್ಟೂಡೆಂಟ್ಸ್, ಅಮ್ಮ ನೆನಪಾಗ್ತಾಳೆ, ಅಪ್ಪ ನೆನಪಾಗ್ತಾಳೆ, ಹಾಸ್ಟೆಲ್ ಸೆಟ್ ಆಗ್ತಾ ಇಲ್ಲ. ಅಗೇನ್ ದೇ ಗೋ ಬ್ಯಾಕ್, career motive. So such, right, to survive in India, this weak mentality will not accept. ಈ ತರ ಮೆಂಟಾಲಿಟಿ ಈ ಸ್ಟೂಡೆಂಟ್ಸ್ ಲೈಫ್ನಲ್ಲಿ this weak mentality is very worst. See, 2 things I want to tell you about, 2 incidents ನೀವು ಲೈಫ್ನಲ್ಲಿ ಮೋಟಿವೇಟ್ ಮಾಡಲಿಕ್ಕೆ ನಾನು ಹೇಳ್ತೀನಿ. ಐ ಫೀಲ್ ಲೈಕ್ ಕ್ರೈ. ನೀವು ಹೇಗೆ ನಿಮ್ಮ ಮಕ್ಕಳು ನೋಡ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಐ ವಾಂಟ್ ಟು ಗಿವ್ ಯು. ಎನಿಬಡಿ ಯೋಗೇಂದ್ರ ಸಿಂಗ್ ಯಾದವ್, ಎನಿಬಡಿ ನೋಸ್ ಹಿಸ್ ನೇಮ್? ಯಾರಿಗಾದ್ರೂ ಗೊತ್ತಿದೆ? ಹಸೀನಾ ಮಾನ್ ಜಾಯೇಗಿ ಸಿಂಗರ್ ಹೆಸರು ಗೊತ್ತಾಗುತ್ತೆ, KGF ಸಾಂಗ್ ಗೊತ್ತಾಗುತ್ತೆ ನಿಮಗೆ. ಯೋಗೇಂದ್ರ ಸಿಂಗ್ ಯಾದವ್. ಸೊ ನೀವು ಪೇರೆಂಟ್ಸ್, ನಿಮಗೆ ಫಸ್ಟ್ ಇದು, ದಿಸ್ ಇಸ್ ಫಾರ್ ಓನ್ಲಿ ಪೇರೆಂಟ್ಸ್. 19 years old boy, ಈಸ್ 19 years. ನೀವು ನಿಮ್ಮ ಮಕ್ಕಳನ್ನೆಲ್ಲ 19 yearsನಲ್ಲಿ ಹೊರಗಡೆ ಮಾರ್ಕೆಟ್ಗೆ ಕಳಿಸಲ್ಲ ಈವ್ನಿಂಗ್ ಟೈಮ್. ಐ ಡೋಂಟ್ ನೋ ಎದಕ್ಕೆ ಅಷ್ಟು ಪ್ರೊಟೆಕ್ಟಿವ್. ಔಟ್ಸೈಡ್ ಮಗನ ಕಳ್ಸಂಗಲ್ಲ, ಮಗಳಂತ ಇನ್ನು ತುಂಬಾ ದೂರ ಆಯ್ತು. ಯೋಗೇಂದ್ರ ಸಿಂಗ್ ಯಾದವ್ ಈಸ್ ಪರಮ್ವೀರ್ ಚಕ್ರ, ಹೀರೋ ಆಫ್ ಕಾರ್ಗಿಲ್ ವಾರ್ ಆಫ್ ದ ಏಜ್ ಆಫ್ 90. 2 ಸ್ಟೋರೀಸ್ ನಾನು ಕಾರ್ಗಿಲ್ ರಿಲೇಟೆಡ್ ಹೇಳ್ತೀನಿ. ಎಷ್ಟು ನೀವು ಪ್ಯಾಂಪರ್ ಮಾಡ್ತಾ ಇದ್ರಿ ಮಕ್ಕಳಿಗೆ ಮಾತು ಸಲುವಾಗಿ. ಹೌ ಯು ಆರ್ ಮೇಕಿಂಗ್ ಯುವರ್ ಚೈಲ್ಡ್. ಎನಿಥಿಂಗ್ ಗುಡ್ ಇನ್ ಎಕ್ಸಸ್ ಈಸ್ ಆಲ್ವೇಸ್ ಡೇಂಜರಸ್. ಒಂದು ಗಿಡಕ್ಕೆ ತುಂಬಾ ನೀರು ಜಾಸ್ತಿ ಹಾಕಿ ಗಿಡ ಕೆಟ್ಟೋಗುತ್ತೆ. ಎನಿಥಿಂಗ್, ಪೇರೆಂಟ್ಸ್ ಫಸ್ಟ್ ಇಸ್ ಅವೇರ್. ಎನಿಥಿಂಗ್ ಗುಡ್ in excess is also bad for that growth. Very sad to say, ನನಗೆ as a parent ನಿಮ್ಗೆ ಇದ ಈಗಲೂ ಗೊತ್ತಾಗ್ತಾ ಇಲ್ಲ. ಮಗು ಜೋಡಿ ಹೇಗೆ ಬಿಹೇವ್ ಮಾಡಬೇಕಂತ ಗೊತ್ತಿಲ್ಲ, ಮಗುಗೆ ಏನು ಕೊಡಿಸ್ಬೇಕು ಗೊತ್ತಿಲ್ಲ, ಮಗುಗೆ ಯಾವ ಟೈಮ್ನಲ್ಲಿ ವಾರ್ನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಫಸ್ಟ್
It's a parenting is necessary. ನಿಮ್ಮ ಮಗಳು ನಿಮಗೆ ಏನಂತಾರೆ ಚೀಟ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗಲ್ಲ. So I don't know, is this a blind love or excess faith on child that leads to this. So Yogendra Singh has been assigned to duty, a 19 years old boy. He was climbing in Kargil war. Kili ಮೇಲೆ ಹೋಗ್ತಾ ಇರ್ತಾನೆ, top with already firing 4 bullets in hand. 4 bullets already on kade. Next, he climbs ಮೇಲೆ top of the Pakistan bunker ನಲ್ಲಿ ಹೋಗಿ he kills everyone in that. ಒಳಗಡೆ support staff ಬರೋಕ್ ಮುಂಚೆನೆ he kills everyone in the top of this bunker. Only at the end, total ನೋಡಿದುಕೊಂಡು ಅವನ ಬಾಡಿನಲ್ಲಿ ಟೋಟಲಿ 19 years boy 16 bullets. You go and see that. ಪರಮವೀರ ಚಕ್ರ ಅಷ್ಟು ಈಸಿ ಬರಲ್ಲ. 16 bullets. 19 years boy ಈ ಫೀಲಿಂಗ್ ಎಲ್ಲಿಂದ ಬಂತು? It's a focus. Somebody idiot has landed on my land, my motherland. So purpose is important first. I have to throw them out of my land. And ಒಂದೇ ಗುರಿ.